ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತ ಒಂದು ಗಾದೆ ಮಾತಿದೆ. ಒಂದು ವ್ಯವಸ್ಥೆಯನ್ನ ಬಹಳ ಈಸಿಯಾಗಿ ಕೆಡಿಸ್ಬಿಡ್ಬೋದು, ಆದರೆ ಅಂತದೇ ವ್ಯವಸ್ಥೆಯನ್ನ ಸ್ಥಾಪಿಸೋದು ಅಷ್ಟೊಂದು ಈಸಿ ವಿಷಯ ಅಲ್ಲ. ಇವತ್ತು ನಾನ್ ಮಾತಾಡೋಕ್ ಬಂದಿರೋದು ನೇಪಾಳದ ಜೆನ್ಜಿ ಹೋರಾಟದ ಬಗ್ಗೆ. ಅಲ್ಲಿ ಸೋಷಿಯಲ್ ಮೀಡಿಯಾ ಆಪ್ಸ್ ಬ್ಯಾನ್ ಮಾಡಿದಕ್ಕೆ ಹೋರಾಟ ಶುರುವಾಯ್ತು. ಯಾಕೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಬ್ಯಾನ್ ಮಾಡಿದ್ರಿ, ನಿಮ್ಮ ಭ್ರಷ್ಟಾಚಾರ ಹೊರಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಬ್ಯಾನ್ ಮಾಡಿದ್ರಿ ಅಂತ ಈ ಜೆನ್ಜಿಗಳು ಹೋರಾಟ ಮಾಡಿದ್ರು. ನೇಪಾಳದಲ್ಲಿನ ಜನಸಂಖ್ಯೆ 3 ಕೋಟಿ, ಪ್ರತಿಭಟನೆ ಮಾಡಿದವರು 5,000-6,000 ಜನ. ಅದರಲ್ಲಿನ ಬೆಂಕಿ ಹಚ್ಚಿದವರು, ದಾಂಧಲೆ ಮಾಡಿದವರು, ದೊಂಬಿ ಮಾಡದಂತವ್ರು ಇವರೆಲ್ಲ ಸೇರ್ಕೊಂಡು ನೇಪಾಳದ ಭವಿಷ್ಯ ನಿರ್ಮಾಣ ಮಾಡೋಕೆ ಸಾಧ್ಯವಿದೆಯಾ ಅಂತ ನನ್ನ ಪ್ರಶ್ನೆ. ಆದರೆ ದುರದೃಷ್ಟವಶ ಏನ್ ಗೊತ್ತಾ, ಈಗ ನೇಪಾಳದಲ್ಲಿ ಆಗ್ತಿರೋದು ಅದೇ. ಈ 20-25 ವರ್ಷದ ಯುವಕರು ನೇಪಾಳದ ಭವಿಷ್ಯವನ್ನ ನಿರ್ಧಾರ ಮಾಡ್ತಿದ್ದಾರೆ. ಅಲ್ಲಿನ ಸೇನೆ ಇವರು ಹೇಳಿದ್ದನ್ನ ಕೇಳೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ಬಹಳಷ್ಟು ಜನ ಅಮೆರಿಕದ CIA ಕಡೆ ಬೊಟ್ಟು ಮಾಡ್ತಿದ್ದಾರೆ. ಪರ್ಸನಲಿ ಐ ಡೋಂಟ್ ಫೀಲ್ ದಟ್ ಇದರ ಹಿಂದೆ CIA ಇದೆ ಅಂತ. ಆ ತರ ಯಾವುದೇ ಚಾನ್ಸೇ ಕಾಣ್ತಾ ಇಲ್ಲ. ಮತ್ತೊಂದು ವಿಪರ್ಯಾಸ ಏನಂದ್ರೆ, ಹೇಗೆ ಬಾಂಗ್ಲಾದೇಶದಲ್ಲಿ ಆಯ್ತೋ, ನೇಪಾಳದಲ್ಲಿ ಆಯ್ತೋ, ಅದೇ ರೀತಿ ಭಾರತದಲ್ಲೂ ಆಗುತ್ತೆ ಅಂತ ಕೆಲವರು ತಿರುಕನ ಕನಸು ಕಾಣ್ತಿದ್ದಾರೆ. ಈ ರೀತಿ ತಿರುಕನ ಕನಸು ಕಾಣುತ್ತಿರುವವರಿಗೆ ನನ್ನದೊಂದು ಸಲಹೆ: ನೀವು ಕನಸು ಕಾಣಿ, ಅದಕ್ಕೇನು ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ, ಯಾವುದೇ ಪೇಮೆಂಟ್ ಮಾಡ್ಬೇಕಾಗಿಯೂ ಆಗಿಲ್ಲ. ಆದರೆ ತಿರುಕನ ಕನಸು ಕಾಣುವವರಿಗೆ ಒಂದು ಮಾತು ನೆನಪಿರಲಿ: ಭಾರತದಲ್ಲಿ ನೇಪಾಳದಲ್ಲಿ ಆದಂತ ಡಬಲ್ ಅಲ್ಲ, ಟ್ರಿಬಲ್ ಪ್ರತಿಭಟನೆ ಆದರೂ ನಮ್ಮ ಸರ್ಕಾರ ಅಲುಗಾಡಲ್ಲ. ಭಾರತದಲ್ಲಿ ಆಡಳಿತ ಬದಲಾವಣೆ ಆಗಬೇಕು ಅಂದ್ರೆ ಅದು ಪ್ರತಿಭಟನೆಯಿಂದೆಲ್ಲ ಆಗಲ್ಲ, ಚುನಾವಣೆ ಆಗಬೇಕು. ಚುನಾವಣೆಯಲ್ಲಿ ಗೆದ್ದವರೇ ಸರ್ಕಾರ ರಚನೆ ಮಾಡಬೇಕು. ಯಾಕೆ ಅಂದ್ರೆ ನಮ್ಮ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ ಮತ್ತು ನಮ್ಮ ಸೇನೆ ಅಷ್ಟು ಪವರ್ಫುಲ್ ಆಗಿದೆ. ಇದಕ್ಕಿಂತ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಭಾರತದಲ್ಲಿ ಅನೇಕ ಜಾತಿ, ಧರ್ಮ, ಭಾಷೆ, ರಾಜ್ಯಗಳು ಇದಾವೆ. ಇವಾಗ ಎಕ್ಸಾಂಪಲ್, ಕಾಶ್ಮೀರದಲ್ಲಿ ಒಂದು ಮೇಜರ್ ವಿಷಯವಾಗಿದ್ರೆ ಅದು ಕರ್ನಾಟಕದವರಿಗೆ ಏನು ವಿಷಯನೇ ಅಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ. ಪಂಜಾಬ್ ನಲ್ಲಿ ಆದಂತ ಪ್ರತಿಭಟನೆಗೆ ಆಂಧ್ರ ಪ್ರದೇಶದಲ್ಲಿ ಬೆಂಬಲ ವ್ಯಕ್ತವಾಗೋದಿಲ್ಲ. ವೈವಿಧ್ಯತೆಯಲ್ಲಿ ಏಕತೆಯನ್ನ ಕಂಡ ಭಾರತವಿದು. ಹೀಗಾಗಿ ಯಾವುದೇ ಭಾಗ ಅಥವಾ ರಾಜ್ಯದಲ್ಲಿ ಹುಟ್ಟಿಕೊಂಡಂತ ಪ್ರತಿಭಟನೆ ದೇಶದ ಚಿತ್ರಣವನ್ನು ಬದಲಾಯಿಸೋಕೆ ಸಾಧ್ಯವೇ ಇಲ್ಲ. ನಿಮಗೆಲ್ಲ ನೆನಪಿರಬಹುದು, ಈ ಹಿಂದೆ ದೆಹಲಿಯಲ್ಲಿ ರೈತರ ಹೆಸರಲ್ಲಿ ಪ್ರತಿಭಟನೆ ಆಗಿತ್ತು. ಅವರ ಗುರಿಯೂ ಇದೇ ಆಗಿತ್ತು. ಕೆಂಪು ಕೋಟೆಗೆ ಟ್ರ್ಯಾಕ್ಟರ್ ನುಗ್ಗಿಸಿದ್ರು, ಹಂಗಾಮ ಸೃಷ್ಟಿಸೋದು ಆಗಿತ್ತು. ಈ ಪ್ರತಿಭಟನೆಯಿಂದ ಏನಾದ್ರೂ ಸರ್ಕಾರವನ್ನು ಅಲಿಗಾಡಿಸೋಕೆ ಸಾಧ್ಯವಾಯ್ತಾ? ಏನು ಇಲ್ಲ ತಾನೆ. ಕೆಲವೊಬ್ಬರಿಗೆ ಚುನಾವಣೆಯಲ್ಲಿ ಯಶಸ್ಸು ಸಿಗ್ತಾ ಇಲ್ಲ, ಹತಾಶೆಯಾಗಿದ್ದಾರೆ. ಅವರು ಇಂತಹ ಆರೋಪಗಳು ನಿರಂತರವಾಗಿ ಮಾಡ್ತಾನೆ ಇರ್ತಾರೆ. ಹೀಗಾಗಿ ಅವರು ಈ ರೀತಿಯ ಕನಸು ಕಾಣ್ತಾ ಇರ್ತಾರೆ. ದೇಶದ್ರೋಹಿಗಳು ನಮ್ಮ ಸಂವಿಧಾನದ ಬುಕ್ ಕೈಯಲ್ಲಿ ಇಟ್ಕೊಂಡು ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದೇ ದೊಡ್ಡ ದೇಶದ್ರೋಹದ ಕೆಲಸ. ಜೈ ಹಿಂದ್, ಜೈ ಭಾರತ್.